ಚೆನ್ನಾಗಿ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ ಅನ್ಸುತ್ತೆ ನೈಟ್ ಎಲ್ಲ. ಕನ್ನಡ ತಿಂಡಿ ಉಡಾಯಿಸ್ಬೋಣ ತಂದೂರಿನ. ರೆಡಿ ರೆಡಿ, ನಾನೇ ವಿನ್ ಆಗೋದು. ರೆಡಿನಾ? ಅವನೇ ಚಾಲೆಂಜ್ ಹಾಕ್ಬಿಟ್ಟಿದ್ದಾನೆ, ಅವನೇ ವಿನ್ ಆಗೋದು ಅಂತ. ಆ್ಯಕ್ಚುಲಿ ಯಾವಾಗ ತಿಂತೀನಿ ನಾನು ನಿಂಗೆ ಕಾಣ್ತಾ ಇದೆ, ಇದನ್ನು ಫುಲ್ ತಿಂದು ಮುಗಿಸಿದ್ರೆ ಮಾತ್ರ ನಾನು ಇವ್ನು ಗೆದ್ದಂಗೆ. ಸ್ಟಾರ್ಟ್ ಮಾಡ್ತೀಯಾ? ತೂಕ ಹಾಕ್ಸೋದು, ಆಮೇಲೆ Okay. ತೂಕ ಹಾಕ್ಸೋದ. ಆಯಿತು. ಎಷ್ಟೇ ಬಾಯ್ಬೇಕು ನಾ ಮಾತಾಡಲ್ಲ. ಕೈ ಸುಡ್ತಾ ಇದೆ ಗಾಯ್ಸ್, ನೋಡಿ ಹೊಗೆ ಹೆಂಗೆ ಬರ್ತಿದೆ ಅಂತ ನೋಡಿ. ಇಲ್ಲಿ ನೋಡಿ ಕೊಡ್ಸಿದೆ ಓದಿ ನೋಡಿ ಹಿಂಗೆ ಬರ್ತದೆ. ಕೊಡಲ್ಲಂತೆ ಬೇಕಾ ನೀ ಕೊಟ್ಟ ನನಗೆ ಮಿತ್ರ ನೀನು ನೀ ಬೇ ಗಸಿ ಇವನಿಗೆ ಮಾತಾಡಿಸಿ ಬಂಕ್ ಮಾಡಬೇಕು, ಇನ್ನೂ ಲೇಟ್ ಮಾಡಬೇಕು ನಿಮಗೆ. ಅನ್ನ ರೈಸ್ ಎರಡು ಒಂದೇ ಗುರು, ಯಾರಿಗೂ ಹೇಳಿದ್ದೀನಿ. ಹಾಯ್ ಎಲ್ಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾವು ಮತ್ತೊಂದು ಕಾನ್ಸೆಪ್ಟ್ ತಂದಿಗೆ ತಂದೂರಿನ ಯಾರು ಚೆನ್ನಾಗಿ ತಿಂದು ಉಡಾಯಿಸ್ತಾರೆ ಅಂತ ಒಂದು ಚಾಲೆಂಜಿಂಗ್ ಇದ್ರಲ್ಲಿ ಬಂದಿದ್ದೀವಿ. ನಾನು ಕೀರ್ತಿ, ಮತ್ತು ಇಲ್ಲೇ ನೋಡ್ತಾ ಇರ್ಬೋದು ಕೀರ್ತಿ ಇಲ್ಲೇ ಇದ್ದಾನೆ, ನಾನು ಕೂಡ ಇಲ್ಲೇ ಇದ್ದೀನಿ. ಮಳೆ ಕೂಡ ಬರ್ತಾ ಇದೆ. ಈ ಮಳೆಗೆ ಬಿಸಿ ಬಿಸಿ ತಂದೂರಿ ಚಿಕನ್ನು ಆರ್ಡ್ರ್ ಕೊಟ್ಟಿದ್ದೀವಿ, 2 ಫುಲ್ಲು. ಪ್ರೈಸ್ ಒಂದು ಕೊಟ್ಟಿದ್ದೀವಿ ಆರ್ಡ್ರು. ಒಂದು ಯಾರು ಬೇಕಿಂತಾರೆ ಟೈಮ್ ಸೆಟ್ ಮಾಡ್ಬಿಟ್ಟು ನೋಡ್ತೀವಿ, ಆಮೇಲೆ ಒಂದು ಕ್ಲಿಯರ್ ಆದ್ಮೇಲೆ ಇನ್ನೊಂದು ಕೊಡ್ತೀವಿ. ಹೌದು, ಇವಾಗ 2 ಆರ್ಡರ್ ಮಾಡ್ಬಿಟ್ರೆ ಚೆನ್ನಾಗಿ ತಿನ್ನಕ್ಕೆ ಚೆನ್ನಾಗಿರೋದು, ಆರೋಗಿರುತ್ತೆ. ಮಳೆ ಬೇರೆ ಬರ್ತಾ ಇದೆ ಔಟ್ ಸೈಡು. ಹೌದು, ನೋಡೋಣ ಕೊನೆವರೆಗೂ, ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ. ಅಂದ್ರೆ ಹಿಂಗೆ ಚಳಿ ಆಗ್ತೈತಾ? ನೋಡಿ, ಅವ್ನಿಗೆ ಚಳಿ ಆಗ್ತೈತೆ, ಅದಕ್ಕೋಸ್ಕರ ತಂದೂರಿ ಚಿಕನ್ನ ಉಡಾಯಿಸ್ಬಿಡೋಣ ಅಂತಾನೆ ಬಂದಿರೋದು. ನೋಡೋಣ ಟೇಸ್ಟ್ ಹೇಗಿರುತ್ತೆ ಮತ್ತು ಎಲ್ಲಿ ಅಂತ ನೀವು ಕೇಳಿದ್ರೆ ಮೈಸೂರಿನ ಎಂಪೈರ್ ಹೋಟೆಲಲ್ಲಿ. ಹೋಟೆಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಮೇಂಟೆನೆನ್ಸ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡೋಣ, ಆರ್ಡ್ರ್ ಬುಕ್ ಮಾಡಿದ್ದೀವಿ, ಇನ್ನೇನು ಬಂದುಬಿಡುತ್ತೆ. 2 ತಂದೂರಿ, ಪ್ರೈಸ್ ಕೂಡ ತಿಳಿಸ್ಕೊಡ್ತೀವಿ, ಟೇಸ್ಟ್ ಹೇಗಿದೆ ಅಂತ ಅದು ಕೂಡ ತಿಳಿಸ್ಕೊಡ್ತೀವಿ. ಆಲ್ರೆಡಿ ಮಳೆ ಬರ್ತಾ ಇದೆ, ವೆದರ್ ಕೂಡ ತುಂಬ ಚೆನ್ನಾಗಿದೆ. ತಿಂಡಿ ಉಡಾಯಿಸ್ಬೋಣ ತಂದೂರಿನ, ಒಂದು ಒಳ್ಳೆ ಪ್ರೈಸಲ್ಲಂತೂ ಇದೆ. ಟೇಸ್ಟ್ ಕೂಡ ನಿಮಗೂ ತಿಳಿಸ್ಕೊಡ್ತೀವಿ. ನಮ್ಮ ಮೈಸೂರು ವ್ಲಾಗ್ಸ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬು, ಇನ್ಸ್ಟಾ, ಫೇಸ್ಬುಕ್ ಎಲ್ಲದರಲ್ಲೂ ಬರುತ್ತೆ. ಇದೇ ರೀತಿ ಸಪೋರ್ಟ್ ಮಾಡಿ. ಇದು 2ನೇ ಲಾಗ್ ಆಗಿರುತ್ತೆ. ನೋಡೋಣ ಟೇಸ್ಟ್ ಹೇಗಿರುತ್ತೆ, ಟ್ರೈ ಮಾಡೋಣ ಅಲ್ವೇನೋ? ರೆಡಿ ರೆಡಿ, ನಾನೇ ವಿನ್ ಆಗೋದು. ರೆಡಿನಾ? ಅವನೇ ಚಾಲೆಂಜ್ ಹಾಕ್ಬಿಟ್ಟಿದ್ದಾನೆ, ಅವನೇ ವಿನ್ ಆಗೋದು ಅಂತ. ಆ್ಯಕ್ಚುಲಿ ನಾನು ಸ್ವಲ್ಪ ಚಿಕನಲ್ಲಿ ಹಿಂದೆನೇ ಯಾವಾಗಲೂ ನಾನು ಮೂಳೆ ಬಿಡಲ್ಲ ಹಿಂದೆನಾ ಅಲ್ಲ, ಅಂದರೆ ಸ್ವಲ್ಪ ಚಿಕನ್ ತಿನ್ನೋದ್ರಲ್ಲಿ ಸ್ವಲ್ಪ ನಾನು ಹಿಂದೆನೆ, ಯಾಕಂದ್ರೆ ನಮ್ಗೆ ಅಷ್ಟು ಆಗಲ್ಲ. ತಿನ್ಬೇಡ ಬಿಡಂಗಾರೆ, ಹೊಟ್ಟೆ ಸೌಲಭ್ಯ ಬಿಡಲ್ಲ, ತಿನ್ಬೇಡ ಬಿಡಂಗಾರೆ. ಹೌದಾ? ಓಕೆ, ನೋಡಿ ಫಸ್ಟೇ ಸೋಲ್ ಹಾಕ್ಬಿಟ್ಟಿದೆ ಅಂತ ಕೇಳ್ತಾ ಇದ್ದಾನೆ. 2 ನಂಗೆ ಬಿಡ, 2 ಅವನೇ ತಿಂತಾನೆ. ಆದರೂ ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ ನಾನು ಸ್ವಲ್ಪ ಟೇಸ್ಟ್ ಮಾಡಲೇಬೇಕು. ನೋಡೋಣ ಹೇಗಿದೆ ಟೇಸ್ಟು ಅಂತ. ಏನು ಬಂದ್ಬಿಡುತ್ತೆ. ಪ್ಲೇಟ್ ಕೂಡ ಆಲ್ರೆಡಿ ಬಂದಿದೆ. ವೆಯ್ಟ್ ಮಾಡ್ತಾ ಇದ್ದೀವಿ ತಂದೂರಿ ಚಿಕನ್ಗೆ. ಬಿಸಿ ಬಿಸಿಯಾದ ಗರಿಗರಿಯಾದ ತಂದೂರಿ ಚಿಕನ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಫುಲ್ ಇಲ್ವಾ? ಫುಲ್ಲು ಫುಲ್ಲು ರೌಂಡ್ ಟೈಪ್ ಬರುತ್ತಲ್ಲ, ಅದು ಫುಲ್ ರೌಂಡ್ ಟೈಪ್ ಬೇಕು. ಕನ್ನಡ ಅಲ್ಲ, ಅದು ಹಾಫ್ ಕೊಟ್ಟಾರಲ್ಲ, ಫುಲ್ ಕೊಡ್ತಾರೆ. 7 ಲೀಟ್ರ್ ಕೊಡ್ತಾರೆ, ಹೇಳ್ಬಿಡಲ್ಲ. ಒಂದೇ ಇದು ಫುಲ್ಲು? ಒಂದು ಫುಲ್ಲೇ ಅದು ಕಟ್ ಮಾಡಿಕೊಟ್ಟ. ನೆಕ್ಸ್ಟ್ ಕಟ್ ಮಾಡಿಬಿಡಿ ಹಂಗೆ ಕುಡಿ ಅಂತ. ನೆಕ್ಸ್ಟ್ ಕಟ್ ಮಾಡಿಬಿಡಿ ಹಂಗೆ ಕುಡಿ ಅಂತ ನೋಡಿ. ತಂದೂರಿ ಬಟ್ ಕಟ್ ಮಾಡಿಬಿಡೋರೆ. ಇವಾಗ ಹೇಳೋಣ ಅಲ್ವಾ, ಆಲ್ರೆಡಿ ಬಂದಿದೆ. ಸರ್ ಇದು ಫುಲ್ ಬರಲ್ವಾ? ಫುಲ್ ಕಟ್ ಮಾಡಿರಲ್ಲ, ಫುಲ್ ಕಟ್ ಮಾಡಿರೋದು ಬೇಡ. ಹಾಂ, ಸರಿ. ನೆಕ್ಸ್ಟ್ ಗ್ರಿಲ್ ಚಿಕನ್ನೇ ಕೊಟ್ಬಿಡಿ. ಇನ್ನೊಂದು ಉಂಡೆ ಹಂಗೆ ಕೊಟ್ಬಿಡಿ. ಹಂಗೆ ಅದನ್ನು ಇಸ್ಕೊಬೋದಲ್ಲ, ಮಾಡ್ಬಿಡೋರಲ್ಲ ಇನ್ನೇನು. ಮಾಡ್ಬಿಡೋರಲ್ಲ, ಕಟ್ಟಿಂಗ್ ಅಂದರೆ ಅವರು ರೆಡಿ ಮಾಡಿರೋದು. ಇದು ಇಲ್ಲ, ಈಗ ಮಾಡಿರೋದು ಅದು ಇದೇ ಇಲ್ಲ. ಇನ್ನೊಂದು ಅದು ಮಾಡ್ಕೊಳ್ಳೋ ಗ್ರಿಲ್ ಚಿಕನ್. ಸರ್, ಅದು ನೆಕ್ಸ್ಟ್ ಉಂಡೆಗಳು. ಹಾಂ, ಮಯಾನೀಸ್ ಇಲ್ಲ? ನಾವು ಹೇಳಿದ್ದು ಉಂಡೆ ಕೋಳಿ ಥರ ಬರುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಅದರಲ್ಲೇ ಇವರು ಎಲ್ಲ ನಾವು ಗ್ರಿಲ್ ಚಿಕನ್ ಹೇಳ್ಬೇಕಾಯ್ತು, ತಂದೂರಿ ಚಿಕನ್ ಹೇಳ್ಬೇಕು. ಗ್ರಿಲ್ ಚಿಕನ್ ಇಲ್ಲ, ಸಾಕು ಒಂದೇ. ಹೌದಾ? ಹೌದು, ನೀನು ಯಾಕೆ ಹಾಕ್ಸ್ಕೊಂಡೆ? ನನಗೆ ಅವನಿಗೆ ಕೊಟ್ಬಿಡ್ತೀನಿ. ಅವ್ನು ಹಾಕ್ಸ್ಕೊತಾ ಇದ್ದಾನೆ, ನಾನು ತಿನ್ಬೇಕು, ಅವ್ನು ಹಾಕ್ಸ್ಕೊತಾ ಇದ್ದಾನೆ. ನಾವು ಆ್ಯಕ್ಚುಲಿ ಗ್ರಿಲ್ ಚಿಕನ್ ಆರ್ಡರ್ ಮಾಡಿದ್ವಿ. ಹೌದು. ಸೊ ಇಲ್ಲ, ತಂದೂರಿ ನಮಗೆ ಗ್ರಿಲ್ ಚಿಕನ್ ಅಂತ ಯಾರು ಈಚೆ ಬೇಕಿರೋದು, ಫುಲ್ ಉಂಡೆ ಕೋಳಿ. ಅದನ್ನೇ ಬುಕ್ ಮಾಡ್ಬೇಕು. ಗೊತ್ತಾಗಿಲ್ಲ, ಫಸ್ಟ್ ಟೈಮ್ ಅಲ್ಲ, ನಮ್ಗೆ ಗೊತ್ತಾಗಿಲ್ಲ. ತಂದೂರಿ ಕೊಟ್ಟಿದ್ದಾರೆ. ನೋಡೋಣ, ಇದೆ ರೆಡಿ ಇದೆ 2. ಚಳಿಯಲ್ಲಿ ತಿನ್ನೋಕೆ ರೆಡಿ ಇದೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಸ್ಮೆಲ್ ನೋಡು.
ಇದು ಮೈನಸ್ ಬರಲಿ ಹಂಗೆ ತಿಂತ್ಯಾ ಸ್ಟಾರ್ಟ್ ಮಾಡ್ತೀಯ ಈಗ ಸ್ಟಾರ್ಟ್ ಮಾಡಲಾ? ಚೆನ್ನಾಗಿದೆ. ನೋಡಿ ಟೈಮರ್ ಇಟ್ಟಿದ್ದೀನಿ, ಟೈಮರ್ ಸ್ಟಾರ್ಟ್ ಮಾಡ್ತೀನಿ. ಕ್ರಿಸ್ಪಿ ಆಗಿದೆ, ಸ್ಟಾರ್ಟ್. ಗರಿಗರಿ ಆಗಿದೆ. ನೋಡಿ ತಿಂತಾನೆ, ಲೆಗ್ ಪೀಸ್ ತಿಂತಾನೆ. ಆಹಾ, ತುಂಬ ಚೆನ್ನಾಗಿದೆ. ಬಟ್ ನನ್ನ ಕೈಲಿ ಇಷ್ಟು ತಿನ್ನೋಕ್ಕಾಗಲ್ಲ. ಮಯಾನೀಸ್ ಬಂದು ಆದರೂ ತಿಂದು ಮುಗಿಸ್ತೀನಿ. ಚಾಲೆಂಜ್ ಹಾಕ್ಬಿಟ್ಟಿದ್ದೀವಿ, ತಿನ್ನಲೇಬೇಕು ಅಂತ. ಕಮ್ಮಿ ಕಣ ಇರೋದಲ್ಲಿ ನನಗೆ ಜಾಸ್ತಿ ಕಮ್ಮಿ ಅನ್ಸುತ್ತೆ ಅದು. ಎಲ್ಲ ಕೊಟ್ಟವರಾ? ಆಲ್ರೆಡಿ ಇಷ್ಟೊಂದಿದೆ. ಗಸಿ ಇವನಿಗೆ ಮಾತಾಡಿಸಿ ಬಂಕ್ ಮಾಡಬೇಕು, ಇನ್ನೂ ಲೇಟ್ ಮಾಡಬೇಕು ನಿಮಗೆ. ಎಲ್ಲ ತಿನ್ನೋಕ್ಕಾಗೋದಾ? ನೀರು ಕುಡಿ ಜಾಸ್ತಿ. ಹ್ಞೂ, ಹಚ್ಕ ತಿನ್ನ ಗುರು, ಮೈನಸ್ಸು ಚೆನ್ನಾಗಿರ್ತದೆ. 1 ಕೆಜಿ ತಿಂದು 2 ಕೆಜಿ ತಿಂದ್ಯಾ? ಬೇಗ ಬೇಗ ಮುಗಿಸ್ಬೇಕಲ್ಲ. ಇನ್ನೇನು ಟೈಮ್ 1 ನಿಮಿಷ ಆಯ್ತು, ಆಗ್ತಾ ಬಂತು. ಇನ್ನೂ ಲೆಗ್ ಪೀಸ್ ತಿನ್ನೋನು ಅಷ್ಟೇ. ನಾವು ಗ್ರಿಲ್ ಚಿಕನ್ ಹೇಳ್ಬೇಕಾಗಿತ್ತು, ತಂದೂರಿ ಹೇಳ್ಬೇಕು. ಗ್ರಿಲ್ ಅಂದರೆ ಅದು, ತಂದೂರಿ ಅಂದರೆ ಮಾಮೂಲಿ ಇದು ಬೇಯಿಸ್ಕೊಡೋದು. ಓಕೆ, ನೆಕ್ಸ್ಟ್ ಟೈಮು ಈಗ ಗೊತ್ತಾಯ್ತಲ್ಲ, ಹಾಗೆ ಮಾಡೋಣ. 1 ನಿಮಿಷ ಆಯಿತು, 1 ನಿಮಿಷ 15 ಸೆಕೆಂಡ್ ಆಗಿದೆ. 2 ಲೆಗ್ ಪೀಸ್ ಮಾತ್ರ ತಿಂದವನೆ. ಮೂಳೆ ತಿನ್ಕೊ. ನೀರು ಕುಡಿ ಜಾಸ್ತಿ. ಮೈನಸ್ ಚೆನ್ನಾಗಿರ್ತದೆ. ಬಟ್ ಹಿಂಗೆ ಟೇಸ್ಟ್ ಇದೆ. ಅದೇ ಬೇಡ ಇನ್ನೂ ಟೇಸ್ಟು ಚೆನ್ನಾಯ್ತಾ? ತುಂಬ ಚೆನ್ನಾಗಿದೆ. ಇನ್ನೊಂದು ಪ್ಲೇಟ್ ತಿನ್ಬೇಕಾದ್ರೆ. ಇನ್ನೊಂದು ಪ್ಲೇಟ್ ಪಟ್ಟಿ ಮಗನಿ ತಿನ್ನು ಫಸ್ಟು. ಎರಡು ನಿಮಿಷ ಆಯಿತು, ಇನ್ನೂ 2 ಲೆಗ್ ಪೀಸಲ್ಲೇ ಅವನು. ರೈಸ್ ತಿನ್ಬೇಕು ಸ್ವಲ್ಪ, ಅದ್ರ ಜೊತೆ ತಿನ್ಬೋದು. ಹಾಂ, ಎದಿರ್ಬೇಕು ರೈಸಾ? ಒಂದು ಚಿಕನ್ ಅಲ್ವಾ? ಆರ್ಡ್ರ್ ಮಾಡಿ ಬಿರಿಯಾನಿ. ಎಷ್ಟು ಚೆನ್ನಾಗಿ ಬೇಯಿಸಿದ್ದಾರೆ ಅಂದರೆ ಮೂಳೆನೇ ತಿನ್ಬೋದು, ಅಷ್ಟು ಚೆನ್ನಾಗಿ ಬೇಯಿಸಿದ್ದಾರೆ. ಕೆಲವು ಕಡೆ ಈಚೆ ಬಿದ್ದಿರಲ್ಲ. ಮೈನಸ್ ಚಟ್ನಿ ಎತ್ಕೋರು ಚೆನ್ನಾಗಿರ್ತದೆ. ಮೈನಸ್ ಚಟ್ನಿ ಹೆಚ್ಕ ತಿನ್ನು. ನೋಡಿ, ಇಡ್ಲಿ ಥರ ಆಫೀಸ್ ಅದು ಹಚ್ಕೊಂಡು ತಿಂತಾ ಇದ್ದೀನಿ. ಇಡ್ಲಿ ಥರ ಚಿಕನ್ ಪೀಸ್ನ ಹಚ್ಕೊಂಡು ತಿಂತಾ ಇದ್ದೀನಿ. 2 ನಿಮಿಷ ಆಗಿದೆ. ನೋಡೋಣ ಎಷ್ಟು ನಿಮಿಷ ತಗೋ. ಒಂದು ಗ್ರಿಲ್ ಚಿಕನ್ ತಿನ್ನೋಕ್ಕೆ, ಒಂದು ಫುಲ್ ಗ್ರಿಲ್ ಚಿಕನ್ ತಗೊಳಕ್ಕೆ ಎಷ್ಟು ನಿಮಿಷ ತಗೋದು ನೋಡೋಣ. ಇಷ್ಟೊಂದು ತಿನ್ಬೇಕಾ? ತಟ್ಟೆಗೆ ಇಷ್ಟೊಂದು ತಿನ್ಬೇಕಾ? ಇಲ್ಲ, ಇಲ್ಲೂ ಇದೆ. ಅನ್ನ ತಿಂದಂಗೆ ರೈಸ್ ತಿನ್ನೋಕ್ಕಾಗುತ್ತಾ? ನೀರು ಕೊಡಿ. ಅನ್ನ ರೈಸ್ 2 ಒಂದೇ ಗುರು. ಯಾರಿಗೂ ಹೇಳಿದ್ದೀನಿ. ಅನ್ನ ರೈಸ್ ಹುಷಾರು ಗುರು. ಗಂಟೆ ಸಿಗಾಕೊಂಡು ಚಿಕನ್ ಒಂದೇನಾ? 2 ಒಟ್ಟಿಗೆ ಅದೇ ಥರ ತಿನ್ನೋಕ್ಕಾಗುತ್ತಾ? ಬಟ್ ಲೇಟ್ ಆಗ್ತಾ ಇದೆ ಅನ್ಸುತ್ತೆ. ತಿನ್ನು. ತುಂಬ ಚೆನ್ನಾಗಿದೆ. ನಾನು ಮೂಳೆನೂ ಮುಟ್ತಾ ಇಲ್ಲ, ಅವನು ಅಗ್ಗಿ ತಿನ್ನಿಸ್ಬೇಕು. ಮೂಳೆ ಎಲ್ಲ ಲೆಕ್ಕಕ್ಕಿಲ್ಲ, ಪೀಸ್ ಲೆಕ್ಕ. ಮೂಳೆ ತಿನ್ನೋ ನಾಯಿನ ನಾವು ಪೀಸ್ ಮಾಡಿ ತಿನ್ನೋದು ನಾವು. ನೋಡಿ ಮೂಳೆ ಬಿಟ್ಬಿಡ ಈಗ. ಹಂಗೆ ಮೂಳೆ ತಿನ್ನಂಗಿಲ್ಲ ಅಂದರೆ ಎಲ್ಲ ಖಾಲಿ ಮಾಡಿದ್ದೀನಿ. 4 ನಿಮಿಷ ಆಗಿದೆ. ನೋಡೋಣ. ಮೈಯಾನೀಸ್ ಯಾವುದು ಚಟ್ನಿ ಯಾವ್ದು ಗೊತ್ತಾಯ್ತಿಲ್ಲ ಅವನಿಗೆ. ನೋಡಿ ಎರಡು ಹಚ್ಕೊಡಾನೆ. ನನ್ನೊಂದು ಪಾಲಿಸಿ ಇದೆ, ಹೋಟೆಲ್ಗೆ ಹೋದ್ರೆ ಚಟ್ನಿ ಕಡಿಮೆ ತಿಂತೀನಿ. ಅವ್ನು ಗೊತ್ತು. ತುಂಬ ಕಮ್ಮಿಗೆ ತಿಂತೀನಿ ಅವನು. ಇಡ್ಲಿ ದೋಸೆಗೆಲ್ಲ ಚಟ್ನಿನೇ ಬೇಡ ನನಗೆ. 4 ಬಕೆಟ್ ಚಟ್ನಿ ಬೇಕು ನಿಮಗೆ.
ನಿಂಬೆಹಣ್ಣು ಕೂಡ ಇದೆ. ಇದು ಒಂಥರ ಕೋಸ್ ಥರ ಇದೆ. ನೋಡೋಣ ಇದು ಟೇಸ್ಟು. ಅವೆಲ್ಲ ಕೋಸಲ್ಲಿ ಹಾಕಿ ಬರಲ್ಲ, ಬಟ್ ಚಿಕನ್ ತಿನ್ನು. ಏನು ಸ್ಪಿನಚ್ ಅಂತಾರೆ ಅದಕ್ಕೆ, ಸ್ಪಿನಚ್ ಏನೋ ಮಾಡ್ತಾರೆ. ಹಾಂ ಚೆನ್ನಾಗಿದೆ. ಚಟ್ನಿ ಚೆನ್ನಾಗೈತೆ, ಮಹೇಶ್ ಚೆನ್ನಾಗೈತೆ. ಮಹೇಶ್ ಮಾಮೂಲಿ ನಾವು ತಿಂತೀವಲ್ಲ ನಾವು ಭೂತಾಳ್ಪಳ್ಳಿಯಲ್ಲಿ. 60-70% ಹೊಟ್ಟೆ ತುಂಬಿದೆ. ಬೆಳಿಗ್ಗೆ ಟಿಫನ್ ಲೈಟಾಗಿ ತಿಂದ್ಬಿಟ್ಟಿದ್ದೆ. ಅವ್ನು ತಿಂದಿಲ್ಲ. ಮಧ್ಯಾಹ್ನ ಕಣ ಈಗ 1 ಗಂಟೆ ಟೈಮ್ ನೋಡು, 12 ಬೆಳಿಗ್ಗೆ ನಾ ತಿಂತಿಲ್ವಾ, ಒಂದು 11 ಗಂಟೆಲಿ ಉಪ್ಪಿಟ್ಟು ಕೆಜಿ ಬರೀ ತಿನ್ಕೊಂಡಿದ್ದೀನಿ ನಾನು. ಹೌದಾ? ಚಪಾತಿ ತಿಂತೀನಿ, ಚಪಾತು. ಬೆಳಿಗ್ಗೆ ಅವ್ನು ಹೇಳ್ದ ತಿನ್ನಲ್ಲ ಅಂತ, ತಿಂದಿನಂತೆ. ನಾನು ಸ್ವಲ್ಪ ಲೈಟಾಗಿ ತಿಂದ್ಬಿಟ್ಟಿದ್ದೆ. ಅದು ನಾನ್ ವೆಜ್, ಮನೇಲಿ ಕೂಡ ಸ್ವಲ್ಪ ನಾನ್ ವೆಜ್ ಲೈಟಾಗಿ. ಲಂಚ್ ಟೈಮ್ ಅಲ್ವಾ ತಿನ್ನೋದು ಅಂತ ಲೈಟಾಗಿ ಡವ್ ಮಾಡ್ತಾನೆ ಅವ್ನು ಚಾಲೆಂಜ್ ಸೋಲಂಗ, ಅದಕ್ಕೆ ಡವ್ ಮಾಡ್ತಾನೆ ಅಷ್ಟೇ. ಅವ್ನಿಗೆ ಏನಿಲ್ಲ. ಅವ್ನು ಬೆಳಿಗ್ಗೆ ಹೊತ್ತು ನಾಷ್ಟ ಮಾಡೋದೇ 11-11:30 ಅವನು. ನಾವು ಮನೆ ಬಿಟ್ಟಿದೆ 10:15. ಡವ್ ಮಾಡ್ತಾನೆ ಅವನು, ಏನು ತಿಂತಿಲ್ಲ ಅವನು. ನಾಷ್ಟ ಮಾಡೋದು ಎಷ್ಟು ಗಂಟೆ ನೀನು? 10:30 11:30 ಒಳಗೆ. ಮತ್ತೆ ಅದು ಹೆಂಗೆ ತಿನ್ಕೊಬಿಟ್ಟೆ? ನಾವು ಮನೆ ಬಿಟ್ಟಿದ್ದು ಎಷ್ಟು ಗಂಟೆಗೆ? ಇಲ್ಲೇ ಬರ್ತೀವಲ್ಲ ಅಂತ ಸ್ವಲ್ಪ ಕಾಲ್ ಮಾಡಿದ್ರೆ ಫಾರ್ಮೇಟ್ ಹಾಕ್ಬಿಡ್ತೀನಿ. ಲೈಟಾಗಿ ತಿನ್ನೋಡಿ ಮಾತಾಡಿಸ್ತಾ ಎಲ್ಲ ಟೈಮು ಬೇಗ ಬರ್ತಾ ಇದೆ. ಮಾತಾಡ್ಸಿದ್ರೆ ಚಾಲೆಂಜ್ ಇಟ್ಕೊಳ್ಳೋಣ ಅಂತ ಆಯ್ತಾ. ಕಷ್ಟಪಟ್ಟು ತಿಂತಾ ಇದ್ದೀನಿ, ಬಟ್ ಆದ್ರೂ ಬೋರ್ ಆಗ್ತಲ್ಲ. ಚೆನ್ನಾಗಿದೆ, ಸಾಕಪ್ಪ ಅಂತ ಅನ್ನಿಸ್ತಾ ಇಲ್ಲ, ಇನ್ನು ಬೇಕು ಅಂತ ಅನ್ನಿಸ್ತಾ ಇದೆ. ಒಂದು 3-4 ಪೀಸ್ ಕಬಾಬ್ ತಿಂದ್ರೆ ಸಾಕು ಅನಿಸುತ್ತೆ. ಬಟ್ ಇದು ಚೆನ್ನಾಗಿದೆ, ಆಗಿರೋದ್ರಿಂದ ಇನ್ನು ಬೇಕು ಅನಿಸ್ತಾ ಇದೆ. ನೋಡಿ 7 ನಿಮಿಷ ಆಗಿದೆ. ಇನ್ನು ಅಷ್ಟಲ್ಲೇ ಅವನು ನೋಡೋಣ. ನಾನು ಎಷ್ಟು ನಿಮಿಷ ತಗೊಂಡು ನಾನು ಇಲ್ಲಿ ಇದಕ್ಕೆ ಲಾಸ್ಟು ಅಂತ ನಾನು ಇದಕ್ಕೆ ಲಾಸ್ಟು ಅನ್ಕೋತೀನಿ. ನೋಡೋಣ. ಇನ್ನೂ 3 ಪೀಸ್ ತಿನ್ನೋ. ಒಂದು ಪೀಸ್ ಟ್ರೈ ಮಾಡ್ತೀನಿ, ಬಟ್ ಆಗ್ತಾ ಇಲ್ಲ. ನೋಡೋಣ ಅವನು ಎಷ್ಟು ನಿಮಿಷದಲ್ಲಿ ಮುಗಿಸ್ತಾನೆ ಅಂತ. ಎಷ್ಟು 2 ನಿಮಿಷ ಆಯ್ತಾ ನಾನು ರೆಡಿ ಸ್ಟಾರ್ಟ್ ಮಾಡಿ? 2 ನಿಮಿಷ. ಈ 30 ಸೆಕೆಂಡ್ ಈಗ 30 ಸೆಕೆಂಡಲ್ಲಿ 3 ಬರೀ 30 ಸೆಕೆಂಡಲ್ಲಿ ತಿನ್ಕೊಬಿಟ್ಟ ಅವನು. ನೋಡಿ ಟೈಮ್ ಎಷ್ಟಾಗಿದೆ ಅಂತ. 8 ನಿಮಿಷ 20 ಸೆಕೆಂಡ್ ಆಗಿದೆ. 2 ನಿಮಿಷ ಅಂತ ಕೇಳ್ತಾನೆ. 8 ನಿಮಿಷ ಆಗೋಯ್ತಾ? ಎಂಥ ಮಗ ಇರ್ಬೇಕು ಇವನು. ಸೋತೆ ಅಲ್ಲ, ಇನ್ನು ನೀನೇ ತಿಂದಿಲ್ವಲ್ಲ. ಸೋತಾ ಇವಾಗ ನಾನು ಸೋತಿಲ್ಲ, ನನ್ನ ಟೈಮಿಂಗ್ಸ್ ಅವ್ನು ರೀಚ್ ಮಾಡ್ಬೇಕಲ್ಲ, ಗೊತ್ತಾಗೋಯ್ತು ಅಲ್ವಾ? ಫುಲ್ ಖಾಲಿ ಮಾಡ್ಬೇಕು ಅದ್ ಲೆಕ್ಕ. ನೋಡೋಣ ಅವನು ಎಷ್ಟು ಉಳಿಸ್ತಾನೆ, ಫುಲ್ ಖಾಲಿ ಮಾಡ್ಬೇಕು. ನಮ್ದು ಇಷ್ಟೇ. ಮತ್ತೆ ಇಲ್ಲಿ 3 ಪೀಸ್ ಇದೆ, ನೋಡ್ತಾ ಇರ್ಬೋದು. ಮುಗಿತಾ ಕತೆ. ತಿನ್ನಕ್ಕಾಗಲ್ಲ, ಹೊಟ್ಟೆ ತುಂಬಿಟ್ಟು. ನೋಡಿ ಮನೆ ಪಾರ್ಸಲ್ ಮಾಡ್ತೀವಿ, ಊಟ ವೇಸ್ಟ್ ಮಾಡೋದು ಬೇಡ. ಮನೇಲಿ ತಿಂದ್ರೆ ಮನೆಯವ್ರು ತಿಂತಾರೆ. ತಿನ್ನಕ್ಕಾಗ್ತಲ್ಲ, ಯಾರು ನೋವಲ್ಲ. ಸಾಕು ನಮಗೆ. ನೋಡಿ 1/4 ಭಾಗ ತಿನ್ನೋ, ಅಷ್ಟು 1/4 kg ಉಳಿಸೋನೆ. ಟೈಮು 10 ನಿಮಿಷ 20 ಸೆಕೆಂಡ್ ಸ್ಟಾಪ್ ಮಾಡ್ತಿದ್ದೀನಿ. ಚಾಲೆಂಜ್ ಸೋತಂಗೆ ಅವನು. ಫುಲ್ ತಿಂದಿಲ್ಲ. ನೋಡೋಣ ನಾನು ಎಷ್ಟು ತಿಂತೀನಿ, ಫುಲ್ ತಿಂತೀನ ಇಲ್ಲ ಅರ್ಧ ತಿಂತೀನ. ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ರೆಡಿನಾ ನೀನು? ತಿನ್ನಕ್ಕೆ ರೆಡಿ ಇದೆಯಾ? ರೆಡಿ. ಖಾಲಿ ಮಾಡ್ತೀಯಾ? ಖಾಲಿ ಮಾಡ್ತಾನಂತೆ, ನೋಡೋಣ. ಪ್ಲೇಟ್ ಕಾಯ್ತಾ ಇದೆ, ಮಳೆ ಕೂಡ ನಿಂತಿದೆ. ಕ್ವಾಂಟಿಟಿ ನನ್ನ ಜಾಸ್ತಿ, ನೀನು ಜಾಸ್ತಿ ಗೊತ್ತಾಗ್ತಿದೆ. ಹೌದು, ನಾನು ತಿನ್ಬೇಕಾದ್ರೆ ಮಳೆ ಬಂತು, ಬಟ್ ಇವಾಗ ಮಳೆ ನಿಂತಿದೆ. ವೆಯ್ಟ್ ಮಾಡ್ತಾ ಇದ್ದೀವಿ, ಆ ಕಡೆಯಿಂದ ಬರುತ್ತೆ. ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಈ ಹೋಟೆಲ್ ಬಂದು ಮೈಸೂರಿನ ಸರಸ್ವತಿಪುರಮಲ್ಲಿ ಬರುತ್ತೆ. ನೋಡೋಣ, ಇವಾಗ ಈ ಒಂದು ರೆಡಿ ಆಗ್ತಾ ಇದೆ, ಬರಬೇಕು. ನಿಂದು ರೆಡಿ ಆಗ್ತಾ ಇದೆಯೇನೋ? ಅವನದು ರೆಡಿ ಆಗ್ತಾ ಇದೆ, ಬರಬೇಕು. ವೆಯ್ಟ್ ಮಾಡೋಣ. ನಂದು ತಂದೂರಿ ಚಿಕನ್ ರೆಡಿ ಆಯ್ತು. ಅವನದು ತಂದೂರಿ ಚಿಕನ್ ರೆಡಿ ಆಗ್ತಾ ಇದೆ. ನಂದು ಆಲ್ರೆಡಿ ತಿಂದಾಯ್ತು ನಾನು. ತುಂಬ ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಸಖತ್ತಾಗಿದೆ. ನೋಡೋಣ, ಟ್ರೈ ಮಾಡೋಣ. ಬರ್ತಾ ಇದೆ ಗಾಯ್ಸ್ ನಾನು ತಂದೂರಿ ಚಿಕನ್ ನೋಡಿ. ಓಕೆ, ನೋಡ್ತಾ ಇರ್ಬೋದು. ತಂದೂರಿ ಚಿಕನ್ ಒಂದು ರೆಡಿ ಬರ್ತಾ ಇದೆ, ಬಂದೇ ಬಿಡ್ತು. ವಾವ್, ನೋಡ್ತಾ ಇದ್ದೀರಲ್ಲ, ಥ್ಯಾಂಕ್ ಯು. ನೋಡ್ತಾ ಇದ್ದೀರಲ್ಲ ಎಷ್ಟು ತುಂಬ ಚೆನ್ನಾಗಾಗಿದೆ ಅಂತ.
ಹಾಂ ಕ್ವಾಂಟಿಟಿ ಸೇಮು. ಸೇಮ್ ಎಕ್ಸ್ಟ್ರಾ ಒಂದು ಇದೇನು ಖಾರನಾ? ಸಾಸ್, ಖಾರ ಸಾಸ್ ಇದು. ಹೌದಾ? ಗ್ರಿಲ್ ಚಿಕನ್ಗೆ ಅದು ತಂದೂರಿಗೆ. ಓಕೆ ಸರ್ ಮಯೋನೀಸ್ ಓಕೆ, ನಮ್ಮದೇ ಇದೆ, ತಗೋಬೋದು ಬೇಕಾದ್ರೆ ನೀನು. ನಮ್ಮದೇ ಇದೆ, ಯಾಕಂತಂದರೆ ವೇಸ್ಟ್ ಮಾಡೋದು ಬೇಡ. ವೇಸ್ಟ್ ಮಾಡೋದೇನು ಬೇಡ. ಓಕೆ, ನೋಡ್ತಾ ಇದ್ದೀರಲ್ಲ, ಎರಡಿದೆ. ಹಾಂ ಫೋನು ಹಾಂ, ಇವಾಗ ಟೈಮ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ನಮ್ದು ಎಷ್ಟು ನಿಮಿಷ ಆಗಿತ್ತು? ಇಂದ 10 ನಿಮಿಷ 22 ಸೆಕೆಂಡ್ ಏನೋ. ಹೌದಾ? ಓಕೆ, ರೆಡಿನಾಗರ್ ನೀನು? ರೆಡಿನಾ? ನೋಡಿ ಇಲ್ಲೇನು ಕಾಣ್ತಾ ಇದೆ, ಇದನ್ನ ಫುಲ್ ತಿಂದು ಮುಗಿಸಿದ್ರೆ ಮಾತ್ರ ನಾನು ಇವ್ನು ಗೆದ್ದಂಗೆ. ಸ್ಟಾರ್ಟ್ ಮಾಡ್ತೀಯಾ? ತೂಕ ಹಾಕ್ಸೋದು ಆಮೇಲೆ Okay. ಮಿಕ್ಸರ್ ತೂಕ ಹಾಕ್ಸೋದ. ಆಯಿತು, ಇವಾಗ ಸ್ಟಾರ್ಟ್ ಕೊಡ್ತಾ ಇದ್ದೀನಿ ರೆಕಾರ್ಡು. ಸ್ಟಾರ್ಟ್ ನೋಡೋಣ ಎಷ್ಟು ತಿಂತಾನೆ. ಬಿಸಿ ಕಣೋ. ಬಿಸಿ ಐತೋ ತಣ್ಣಗೈತೋ ಅದೆಲ್ಲ ಗೊತ್ತಿಲ್ಲ, ನನಗೆ ಅಷ್ಟೇ ಬಿಸಿ ಇತ್ತು, ನಾನು ಕೂಡ ಹಂಗೆ ತಿಂದಿದ್ದೀನಿ. ಚೆನ್ನಾಗಿ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ ಅನ್ಸುತ್ತೆ. ನೈಟ್ ಎಲ್ಲ ತಂದೂರಿ ಹೇಗೆ ತಿನ್ನಬೇಕು ಅಂತ ಕೆಲವೊಂದು ವೀಡಿಯೋಗಳು ನೋಡಿರ್ತಾನೆ. ಯಾಕಲ್ಲಿ ತಿಂದ್ರೆ ಅದು ಹೊಟ್ಟೆಗೆ ಇಳಿಯೋದು ಅಂದ್ಬಿಟ್ಟು. ನಾವು ಎಷ್ಟು ಮಾತಾಡೋಲ್ಲ, ನಮ್ಮ ತಿಂತಾ ಇರ್ತೀನಿ. ಯಾಕಂತಂದ್ರೆ ನಾನು ಮಾತಾಡ್ಸಿದ್ರೆ ತಿನ್ನೋದು ಕಮ್ಮಿ ಆಗ್ಬಿಡುತ್ತೆ ಅಂತ ಮಾತಾಡ್ತಾನೆ ಇಲ್ಲ, ಆದರೂ ಬಿಡಲ್ಲ, ನಾನು ಮಾತಾಡಿಸ್ಬೇಕು. ನನಗೂ ಕೂಡ ಹಾಗೆ ಮಾಡಿ ತಿನ್ನೋದನ್ನ ಕಡಿಮೆ ಮಾಡಿಸಿ ಟೈಮ್ ಜಾಸ್ತಿ ಆಯಿತು. ಇವಾಗ ಇವನಿಗೂ ಇದೇ ಥರ ಮಾತಾಡಬೇಕು. ಇದು ಚೆನ್ನಾಗಿದೆ ನೋಡಿ, ಇದು ಹಚ್ಕೊಂತೀನಿ, ಇದು ವೈಟ್ ಕಲರಲ್ಲಿ. ಅದು ಯಾವ್ದು ತಿಂತೀನಿ ನಾನು, ನಿಂಗೆ ನೋಡೋದ್ರಾ? ಚೆನ್ನಾಗಿರೋದು ತಿನ್ನು ಅಂತ ಹೇಳಿದ್ರು ತಪ್ಪು. ಲೆಗ್ ಪೀಸು ನೋಡಿ ಹೊಗೆ ಬರ್ತಾ ಇದೆ. ಜಸ್ಟ್ ಇವಾಗ ತಾನೇ ಬಿಸಿ ಮಾಡ್ಕೊಂಡು ತಂದ್ಕೊಟ್ಟಿದ್ದಾರೆ. ಹೇಗಿದೆ ಟೇಸ್ಟು? ಚೆನ್ನಾಗಿದೆಯಾ? ಚೆನ್ನಾಗಿ ಬೇಯಿಸೋರೆ. ಹಾಂ, ಏನು ಅಂದರೆ ಹಾಗೆ ಚಿಕನ್ ಹಾಗೆ ಹಸಿ ಆ ಥರ ಏನಾದರೂ ಅನಿಸ್ತಾ? ಇಲ್ಲ, ಚಿಕನ್ ಹಾಗೆ ಹಸಿ ಆ ಥರ ಏನೋ ಅನ್ನಿಸ್ತಾ ಇಲ್ಲ. ಎಷ್ಟೇ ಬಾಯ್ಬೇಕು ನಾ ಮಾತಾಡಲ್ಲ. ಇವಾಗ ಮಾತಾಡ್ತಾ ಇರೋಲ್ಲ ಅವನು, ನಾನು ಮಾತಾಡ್ಸಿದ್ರು ಮಾತಾಡೋಣ. ತಿನ್ನೋ ಟೈಮ್ ಈಗ, ತಿನ್ನೋ ಟೈಮ್. ಇದಾದಮೇಲೆ ಒಂದು ಬಿಸಿ ಕಾಫಿ ಕುಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀವಿ. ನೋಡ್ತಾ ಇರ್ಬೋದು. ನಿಂದು ಅಷ್ಟು ಬಿಸಿ ಇರಲಿಲ್ಲ ನಿಂದು ನೋಡಿ, ಇನ್ನೂ 3 ಪೀಸ್ ಇದೆ. ಇದು ಬಂದು ಪಾರ್ಸಲ್ಗೆ ಹೇಳಿದ್ದೀನಿ, ಯಾಕಂದ್ರೆ ತಿನ್ನೋಕ್ಕಾಗ್ತಾ ಇಲ್ಲ, ನನಗೆ ಆಲ್ರೆಡಿ ಅದು ಫುಲ್ ಆಗಿಬಿಡ್ತು. ಟೈಮ್ ಕೂಡ ಕೊಡ್ತಾ ಇದೆ, ನೋಡ್ತಾ ಇರ್ಬೋದು. ಆವಾಗಲೇ 2 ನಿಮಿಷ ರೀಚ್ ಆಗ್ತಾ ಇದೆ. ಚಾಕುಲಿ ಅವನು ಕಟ್ ಮಾಡ್ಕೊತಾ ಇದ್ದಾನೆ. ನಂದಾದ್ರೂ ಒಂದು ಪೀಸ್ ಲೆಕ್ಕದಲ್ಲಿ ಅವರೆಲ್ಲ ಕಟ್ ಮಾಡಿ ತಂದಿದ್ರು. ಇದು ತುಂಬಾನೇ ಚೆನ್ನಾಗಿದೆ. ಬಿಸಿ ಇಲ್ವಂತೆ, ಸ್ವಲ್ಪ ಏನೋ ಬಿಸಿ ಇಲ್ಲ ಅಂತ ಇದ್ದಾನೆ. ಹೆಂಗ್ ತಿನ್ನೋದೇ ಗೊತ್ತಾಯ್ತಿಲ್ಲ. ನೋಡಿ ಹೆಂಗ್ ತಿನ್ನದ ಅಂತಾನು ಗೊತ್ತಾಯ್ತಲ್ವಂತೆ, ಬಟ್ ಬಿಸಿನೂ ಕಡಿಮೆ ಇದೆ, ಬಿಸಿ ಇಲ್ಲ ಅಂತ ಹೇಳ್ತಿದ್ದಾನೆ. ಕಡಿಮೆ ಐತೆ, ಅದಕ್ಕೆ ಕೈ ಹಾಕಕ್ಕೆ ಆಯ್ತಾ ಇಲ್ಲ, ಬಿಸಿ ಕಡಿಮೆ ಇದೆ, ಅದಕ್ಕೆ ಮುಟ್ಟಕ್ಕೆ ಆಗ್ತಾ ಇಲ್ಲ ಅದನ್ನ. ನಮ್ದು ತುಂಬಾ ಬಿಸಿ ಇತ್ತು. ಬಿಸಿ ತಿಂತು, ಹೊಗೆನೇ ಗೊತ್ತಿಲ್ಲ ನಿಂದು. ಅದಕ್ಕೆ ಹೇಳ್ತಾ ಇರೋದು, ಈ ಎರಡನ್ನ ಹಚ್ಕೊಂಡು ತಿಂದು ಸ್ವಲ್ಪ ತಣ್ಣಗಿರುತ್ತೆ. ಇಲ್ಲ ಕೈ ಆದ್ರೂ ಇಡು, ನೀನು ಅಲ್ಲಿ ಕೈ ಇಡಕ್ಕೆ ಚೆನ್ನಾಗಾಗುತ್ತೆ. ಕೈ ಸುಡ್ತಾ ಇದೆ ಗಾಯ್ಸ್, ನೋಡಿ ಹೊಗೆ ಹೆಂಗೆ ಬರ್ತಿದೆ ಅಂತ. ನೋಡಿ ಇಲ್ಲಿ ನೋಡಿ, ಹೊಗೆ ನೋಡಿ ಹಿಂಗೆ ಬರ್ತದೆ, ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ. ಹಾಂ ನೀನು ಕೈ ಹಾಕ್ತಲ್ವಲ್ಲ, ಬಿಸಿ ಕಣೋ. ಬಿಸಿ ಇದೆಯಂತೆ, ಸುಮ್ಮನೆ ಹೇಳ್ತಾ ಇದ್ದಾನೆ ಅಷ್ಟೇ. ಮುಟ್ಟ ಮಗನೇ. ನನಗಂತೂ ಹೊಟ್ಟೆ ತುಂಬಿಟ್ಟು ಒಂದು ತೇಗ್ ಬರ್ತಾ ಇದೆ. ಮತ್ತೆ ಹೊಟ್ಟೆ ತುಂಬೋದ್ಮೇಲೆ ಸ್ವಲ್ಪ ನಿದ್ರೆ ಬರೋಂಗ ಅನಿಸ್ತಾ ಇದೆ. ಬಟ್ ಬುಡ್ಸ್ಕೊಬೇಡವ ಎಲ್ಲಾನು, ಬುಡ್ಸ್ಕೊಬಿಟ್ರೆ ಬೇಗ ತಿನ್ಕೊಬಿಡ್ಬೋದು. ನೋಡಿ ಎಷ್ಟು ಬಿಸಿ ಆಯ್ತು ನೋಡಿ, ಹೊಗೆ ತೋರಿಸೋದು. ಹೌದು, ಹೊಗೆ ಹಂಗೆ ಬರ್ತೈತೆ. ಆದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬೇಯಿಸಿದ್ದಾರೆ. ಆ್ಯಕ್ಚುಲಿ ಸ್ವಲ್ಪ ತಣ್ಣಗಿರೋದ್ರಿಂದ ಅವನು ಬೇಗ ತಿನ್ಕೋತಾ ಇದ್ದಾನೆ. ತಣ್ಣಗಿದ್ದೀನಿ, ಮುಟ್ಟು ನೋಡಿ ಎಷ್ಟು ಬಿಸಿ ಐತೆ ಅಂತ. ಇದು ಬೇಕಾದ್ರೆ ಇನ್ನೊಂದು 2 ಬೌಲ್ ನಾವು ಎಕ್ಸ್ಟ್ರಾ ಕೇಳಿಸ್ಕೋಬೋದು. ಇದು ನನಗೆ ಕೊಟ್ಟಿದ್ರು, ಸುಮ್ಮನೆ ಮತ್ತೆ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಅದು ಖಾಲಿ ಆದ್ಮೇಲೆ ಬೇಕಾದ್ರೆ ಕೇಳಿಸ್ಕೋಬೋದು. ಆಲ್ರೆಡಿ ಟೈಮ್ ಕೂಡ 4 ನಿಮಿಷಕ್ಕೆ ರೀಚ್ ಆಗ್ತಾ ಇದೆ. ಅವನಂದ್ರೆ ಇನ್ನೂ ಆಲ್ರೆಡಿ ಇಷ್ಟಿದೆ. ಟೈಮ್ ಏನು ಬರೋಲ್ಲ, ಫುಲ್ ಖಾಲಿ ಮಾಡೋದು ನಾನೀಗ. ಸೋತ್ಬಿಟ್ಟಲ್ಲ.
ಫುಲ್ ಖಾಲಿ ಮಾಡೋದು ಮೇನು. ನೀನು ಖಾಲಿ ಮಾಡ್ಬೇಕು ಮೇನು ಅದೇ. ಅರ್ಧ ಗಂಟೆ ಆದ್ರೆ ಖಾಲಿ ಆದ್ರೆ ನಾನೇ ವಿನ್ನು. ಹೌದು, ಫುಲ್ ಖಾಲಿ ಮಾಡ್ಬೇಕಂತೆ. ನೋಡೋಣ ಮಾಡ್ದಾನಂತ. ಯಾಕಂದ್ರೆ ನನ್ನ ಕೈಲಿ ಎಷ್ಟು ತಿನ್ನೋಕ್ಕಾಯ್ತೋ ಅಷ್ಟೇ ತಿಂದಿದ್ದು, ತಿನ್ನೋಕ್ಕಾಗಲಿಲ್ಲ. 3 ಪೀಸ್ಗೆ ಫುಲ್ ಹೊಟ್ಟೆ ತುಂಬಂಗಾಯ್ತು. ಅದಕ್ಕೆ ನಾನು ನೋಡೋಣ, ಅವ್ನು ತಿಂದರೆ ಅವನಿಗೆ ಗೆದ್ದಂಗೆ. ಟೈಮ್ ಕೂಡ ನೋಡ್ತಾ ಇರ್ಬೋದು. 2 ಬೋಲ್ ನಿಮಗೆ ಅದಕ್ಕೆ ಏನು ಇದು ಚಟ್ನಿ ಥರ ಕೊಟ್ಟಿದ್ದಾರೆ, ಅದು ಕೂಡ ಇದೆ. ಎಕ್ಸ್ಟ್ರಾ ಇದಕ್ಕೆ ಒಂದು ಇದು ಕೂಡ ಕೊಟ್ಟಿದ್ದಾರೆ. ಅದು ಟೇಸ್ಟ್ ಮಾಡ್ತೀನಿ ಅದು ಕೂಡ ನೋಡೋಣ. ಟೇಸ್ಟ್ ನೋಡೋಣ. ಒಂದು ಮಸಾಲೆ ಥರ ಚಟ್ನಿ, ಸಾಸ್ ಥರ ಇದೆ ಅದು. ನೀರು ಕುಡಿಯೋ, ನೀರಿಲ್ಲ, ನೀರು ಮೇಲೆ ಕಮ್ಮಿ ಇದೆ. ಫಸ್ಟ್ ನೀರು ಕುಡಿ, ನೀರು ಐತೀನಿ. ನೀರು ಬೇಡ, ನೀನೇ ಕುಡ್ಕೋ. ಬೇಡವಾ? ನೀರು ಬೇಡವಂತೆ. ನಾನು ಹಂಗೆ ತಿಂತೀನಿ ಅಂತಾನೆ. ಯಾಕಂತಂದರೆ ನೀರು ಕುಡಿದ್ರೆ ಆಲ್ಮೋಸ್ಟ್ ಒಂದು ನೋಡಿ ಇನ್ನೂ ಹೊಗೆ ಬರ್ತಾ ಇದೆ ನೋಡಿ. ಒಂದು ಗ್ಲಾಸು ಹೊಗೆ ಹೆಂಗೆ ಬರ್ತಿದೆ. ಹೌದು, ತುಂಬ ಬಿಸಿ ನೋಡ್ತಾ ಇರ್ಬೋದು ಹೊಗೆ ಹೆಂಗೆ ಬರ್ತದೆ ಅಂತ. ಬಟ್ ಇನ್ನೂ ಒಂದು ಗ್ಲಾಸ್ ನೀರು ಕುಡಿದ್ರೆ ಹೊಟ್ಟೆ ತುಂಬಿಡುತ್ತೆ ಅಂತ ಅವ್ನು ತಿಂತಾ ಇಲ್ಲ. ಫುಲ್ ಖಾಲಿ ಮಾಡಿದ್ರೆ ಅವ್ನು ಗೆದ್ದಂಗೆ. ಟೇಸ್ಟ್ ಮಾಡಿ ಸಕ್ಕತ್ತಾಗೈತೆ. ತಿಂತೀಯಾ? ಟೇಸ್ಟ್ ನೋಡ್ತೀಯಾ? ನನಗೆ ಬೇಡಪ್ಪ, ಸಾಕು. ಆಲ್ರೆಡಿ ನನಗೆ ಹೊಟ್ಟೆ ತುಂಬಿಡಿದೆ. ಕೊಡಲ್ಲ, ಬಂದ್ಬಿಟ್ಟು ನಿಂಗೆ. ನೋಡಿ, ಕೊಡಲ್ಲಂತೆ. ಬೇಕಾ ನೀ ಕೊಟ್ಟ ನನಗೆ ಮಿತ್ರದ್ರು ನೀನು. ನೀ ಬೇಕಾ ಅಂತ ಹೇಳಿ ಆಮೇಲೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾನೆ. ಇನ್ನೂ ಬಿಸಿ ಇದೆ. ಮೈಸೂರು ಎಲ್ಲಿ ಅಂತ ಕೇಳೋರಿಗೆ ಸರಸ್ವತಿಪುರಂ ಹತ್ರ ಬರುತ್ತೆ. ಇದು ಎಂಪೈರ್ ಹೋಟೆಲ್ಲು. ನೀವು ಕೂಡ ಇದೇ ಥರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಇದೇ ಥರ ನೀವು ಕೂಡ ಟೇಸ್ಟ್ ಮಾಡಬೇಕು ಅಂತಂದರೆ ಈ ಹೋಟೆಲ್ ವಿಸಿಟ್ ಮಾಡಿ. ಎಲ್ಲ ರೀತಿಯ ಫುಡ್ ನಿಮಗೆ ಸಿಗುತ್ತೆ. ಟೈಮ್ ಆಲ್ರೆಡಿ ಮನೇಲಿ ನಾನು ಓವನ್ ಟ್ರೈ ಮಾಡಿದ್ದೀನಿ, ಆದರೆ ಈ ಥರ ಹೊರಗಡೆ ಎಲ್ಲ ಬೇಯಲ್ಲ ಓವನಲ್ಲಿ. ಹೌದು, ಆಲ್ರೆಡಿ 6 ನಿಮಿಷ 20 ಸೆಕೆಂಡು ಆಗ್ತಾ ಇದೆ. ಸಲ ಹೋಟೆಲ್ ಕೂಡ ನೋಡ್ಬಿಡ್ಬೋದು ನೀವು. ತುಂಬಾ ನೀಟಾಗಿ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಈ ಹೋಟೆಲ್ಗೆ ಫ್ಯಾಮಿಲಿ ವಿಸಿಟ್ ಮಾಡಿದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಆರಾಮಾಗಿ ಟೇಬಲ್ಲು ಎಲ್ಲ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಹೋಟೆಲ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು. ನೋಡೋಣ ತಿಂತಾನ ಹೇಗೆ ಅಂತ. ತಿಂದ್ಬಿಡ್ತಾನೆ ಅನಿಸುತ್ತೆ. ಬೆಳಿಗ್ಗೆ ತಿಂಡಿ ಮಾಡಿರೋಲ್ಲ. ಮಾಡಿಲ್ಲ. ತಿಂಡಿ ಮಾಡಿಲ್ಲ ಅಂತ ಅಂದಮೇಲೆ ತಿಂದೇನು ಬಿಡ್ತಾರೆ. ಬೆಳಿಗ್ಗೆ ಕಾಲ್ ಮಾಡಿದಾಗ ತಿಂಡಿ ಮಾಡಲ್ಲ ಕಣ ಅಂತ ಹೇಳಿದ್ದ. ಇವಾಗ ತಿಂಡಿ ಮಾಡ್ಕೊಂಡು ಬಂದೆ ಅಂತ ಹೇಳ್ತಾ ಇದ್ದಾನೆ. ಮೇಲೆ ನಾನು ಒಪ್ಕೋತೀನಿ, ನಾನು ತಿಂದೆ. ಬಟ್ ಅವನು ಲೈಟಾಗಿ ತಿಂದೆ ಅಂತ ಹೇಳ್ದ ಆಮೇಲೆ. ಬಟ್ ನಾನು ನೋಡಿಲ್ವಲ್ಲ ನಾನು ತಿಂದಿರೋದು. ಟೈಮ್ ಕೂಡ ನೋಡಿ 7 ನಿಮಿಷ ಹತ್ರ ಆಗೋಯ್ತು. ಬಟ್ ಇನ್ನೂ ಹಾಗೆ ಇದೆ. ತಿಂದು ಮುಗಿಸಿದ್ರೆ ಇವನು ಗೆದ್ದಕ್ಕೆ. ಬಿಸಿ ಇಲ್ಲ ಅಂದರೆ ಆಲ್ಮೋಸ್ಟ್ ತಿಂದ್ಬಿಡೋದು ಮುಕ್ಕಾಲು ಭಾಗ. ಹಾಂ, ಬಟ್ ಇನ್ನೂ ಬಿಸಿ ಇದೆ ಫುಲ್. ಎಲ್ಲ ಅದನ್ನೆಲ್ಲ ಬಿಡಿಸಿದ್ರು ಇನ್ನೂ ಹೊಗೆ ಹಾಗೇ ಇದೆ. ಇದು ಕೂಡ ಟೇಸ್ಟ್ ಕೂಡ ನೋಡ್ಬೋದು ನೀವು. ಸಖತ್ತಾಗಿರುತ್ತೆ ಟೇಸ್ಟ್. ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಎರಡಕ್ಕೂ. ಇದು ಯಾವುದೇ ರೀತಿ ನಿಮಗೆ ಚಟ್ನಿ ಥರ ಆ ಥರ ಅಲ್ಲ, ಇದು ಬೇರೆ ಥರನೇ ಟೇಸ್ಟು. ನಿಮಗೆ ಇದಕ್ಕೆ ಕಾಂಬಿನೇಷನ್ಗೆ ಸೆಟ್ ಆಗೋದು. ಈ ಮಾಮೂಲಿ ಕಬಾಬು ಮನೆಗಳಲ್ಲಿ ಮಾಡ್ತೀವಲ್ಲ, ಸೆಟ್ ಆಗಲ್ಲ. ತುಂಬಾ ಚೆನ್ನಾಗಿದೆ. ತಿಂತಾ ಇದ್ದಾನೆ, ನೋಡೋಣ ಆದಷ್ಟು ಬೇಗ. ನಾನು ಟ್ರೈ ಮಾಡ್ತಾ ಇದ್ದೀನಿ ಜಾಸ್ತಿ ಮಾತಾಡಿದಷ್ಟು ಕಡಿಮೆ ತಿಂತಾನೆ ಅಂತ. ಆದರೂ ಅವ್ನು ಬಿಡ್ತಾ ಇಲ್ಲ. ಅಬ್ಸರ್ವೇಷನ್ ಒಂದು ಚಿಕನ್ ಮೇಲೆ ಇದೆ ಜಾಸ್ತಿ ಅವ್ನಿಗೆ. ಇದು ಇವಾಗ ಹೇಳ್ಬೇಕಾ? ಕೊಟ್ಟಿಲ್ಲ ಅದೇ ಹೇಳ್ಬೇಕಾ? ಓಕೆ, ಬರಲಿ ಹೇಳ್ತೇನೆ. ಅಂದರೆ ನಿಮಗೆ ಇದು ಬೇಕಂತೆ, ಇದ್ರೆ ಬೇಕಾ ತಿಂತಾರಂತೆ. ಹಲೋ, ಮಯನೀಸಾ? ಓಕೆ, ಒಳ್ಳೆ ಪೀಸು, ಒಳ್ಳೆ ಪೀಸ್ ಅಂತೆ. ಒಳ್ಳೆ ಪೀಸ್ ಅಂತೆ ನೋಡಿ. ನಿಂಬೆಹಣ್ಣು ಕೊಟ್ಟಿದ್ದಾರೆ, ಇವಾಗ ಹಾಕೋತಿದ್ದಾನೆ. ಮರ್ತ್ಬಿಟ್ಟಿದ್ದಾನೆ ನಿಂಬೆಹಣ್ಣು ಆಯ್ತಾ ಇಲ್ವ ಅಂತ. ಆಲ್ರೆಡಿ ಅವಲೇ ಕೊಟ್ಟಿದ್ರು. ನನಗೆ ನಿಂಬೆಹಣ್ಣು ಅಡ್ಜಸ್ಟ್ ಆಗಲ್ಲ. ಸಾಂಬಾರು ಐಟಮ್ ಮಾತ್ರ ಹಾಕೊಳ್ಳೋದು. ಈ ಥರ ಮಟನ್ ಸಾಂಬಾರು
ಆ ಥರ ಇದ್ದಾಗ ಊಟ ಮಾಡ್ಬೇಕಾದ್ರೆ ಮಟನ್ ಸಾಂಬಾರಿಗೆ ಹಾಕ್ಕೊಂಡು ತಿಂದ ಅಭ್ಯಾಸ. ಬಟ್ ಈ ಲೆಗ್ ಪೀಸ್ ಹಾಕೊಂಡಿಲ್ಲ, ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಹಾಕೊಂಡಿಲ್ಲ. ಇವನು ಹಾಕೊಂಡಿದ್ದಾನೆ, ತಿಂತಾ ಇದ್ದಾನೆ. ಮತ್ತೆ 2 ಬೌಲ್ ಬೇಕಂತೆ ಇವ್ನಿಗೆ. ಇದು ಖಾಲಿ ಮಾಡಬೇಕಲ್ಲ ಅದಕ್ಕೆ. ನೋಡಿ ಆಲ್ರೆಡಿ ಮುಗಿಸ್ಬಿಟ್ಟ ಅನ್ಸುತ್ತೆ. ಮುಗಿಸ್ಬಿಡ್ತಾನೆ ಬಿಡಿ. ಈಗ ಸ್ಕಿನ್ನು ಮೋಸ್ಟ್ಲಿ ಇನ್ನೊಂದು ಕೊಟ್ಟರು ತಿಂದು ಬಿಸಾಕ್ತಾನೆ ಅನ್ಸುತ್ತೆ. ಹಾಂ. ತಿಂತೇನೋ ಅಲ್ಲಪ್ಪ ಆಗಲ್ವಂತೆ. ಬಟ್ ಇದನ್ನಾದ್ರೂ ಕಂಪ್ಲೀಟ್ ಮಾಡ್ಬೇಕಷ್ಟೇ ಅವನು. ಇದನ್ನ ಕಂಪ್ಲೀಟ್ ಮಾಡಿದ್ರೆ ಇವನು ಇದ್ರಲ್ಲಿ ಗೆದ್ದಂಗೆ. ಎಕ್ಸ್ಟ್ರಾ ಒಂದು ವಾಟರ್ ಬಾಟ್ಲ್ ತಗೊಳ್ಳೋಣ ಅಂದ್ರೂ ಬೇಡ ಅಂತ ಇದ್ದಾನೆ. ವಾಟರ್ ಆಯ್ತಲ್ಲ, ಸಾಕು, ಇನ್ನು ಇಲ್ಲಿ ಆಯ್ತಲ್ಲ. ಹೊಟ್ಟೆ ತುಂಬಿಡುತ್ತೆ ಅಂದ್ಬಿಟ್ಟು. ಇದೊಂದು ಸ್ವಲ್ಪನೇ ಇದೆ, ಅವುಗಳೆಲ್ಲ ಬರ್ತೈತೆ ಕಿತ್ಕೊಂಡು. ಇನ್ನು ಇಷ್ಟು ತಿಂದ್ರೆ ಮುಗೀತು. ಇಲ್ಲಿ ಅವರು 2 ಬೌಲ್ ಹೇಳಿದ್ಮೇಲೆ ಮಯಾನೀಸು ಆಯ್ತಲ್ಲ, ಸಾಕು. ಪಾರ್ಸಲ್ ಮಾಡಿಸ್ಕೊಬಿಡು ಅದನ್ನ ಮೈನಸ್ ಸಾಕಾ? ಖಾಲಿ ಆಯ್ತು ಇನ್ನೇನದು. ಖಾಲಿ ಮಾಡ್ತಾ ಇದ್ದಾನೆ ಆಲ್ರೆಡಿ. ಹಾಂ, ಹೇಗಿದೆ ಇದು ಟೇಸ್ಟು? ಚೆನ್ನಾಗಿದೆಯಾ? ಬೊಂಬಾಟು ಉಂಡೆ ಚಿಕನ್ ಮನೆ 3 ಪೀಸ್ ಪಾರ್ಸಲ್ ಪ್ಲೀಸ್. ಓಕೆ, ಅದು ನಾನು ಪಾರ್ಸಲ್ ಕೊಟ್ಟಿದ್ದೀನಿ, ಯಾಕಂದ್ರೆ ನನ್ನ ಕೈಲಿ ತಿನ್ನೋಕ್ಕಾಗಲಿಲ್ಲ. ಇವನು ಮಾತ್ರ ಇದನ್ನು ಖಾಲಿ ಮಾಡೋಕ್ಕೆ ಕೊಡ್ತಾ ಇದ್ದಾನೆ. ಬಟ್ ಇನ್ನೂ ಇದೆ, ತಿನ್ನಬೇಕು. ಬರೀ ಮೂಳೆ ಮಾತ್ರ ಕಾಣಬೇಕು ಪ್ಲೇಟಲ್ಲಿ ನನಗೆ. ನಮ್ಮ ವಿಡಿಯೋ ನೋಡಿ ಬೈಕ ಬಿಡ್ತಾರೆ. ನನ್ನ ತಂದಿಲ್ವ ಇವನು ತೊಗೊಂಡಲ್ಲ ಅಂತ. ಹಾಂ, ಯಾಕಂದರೆ ನೆಕ್ಸ್ಟ್ ತಗೊಂಡೋಗೋಣ. ಬಟ್ ಇದು ನನಗೆ ಮೂಳೆ ಮಾತ್ರ ಕಾಣಬೇಕು, ಪೀಸ್ ಎಲ್ಲ ಕಾಣಬಾರ್ದು. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಇದೆ, ಇನ್ನೂ ಇದೆ. ಈ ಮೂಳೆನೆಲ್ಲ ಪೀಸ್ ಹಂಗೆ ಬಿಟ್ಟಿದ್ದಾನೆ. ನೋಡ್ತಾ ಇರ್ಬೋದು ನೋಡಿ, ಮೂಳೆ ಸೋತರು ಹಿಂಗೆ ಹೇಳೋದು ಯಾರಲ್ಲೂ. ಆಯ್ತು, ಓಕೆ, ನಿಧಾನಕ್ಕೆ ತಿನ್ನಲಿ. ಸ್ವಲ್ಪ ಪೀಸ್ ಎಲ್ಲ ಒಂಚೂರು ಉಳಿಸ್ಬಾರ್ದು ಅಲ್ವಾ? ನಾನು ಕೂಡ ಮೂಳೆ ಎಲ್ಲ ಎಷ್ಟು ಕಂಪ್ಲೀಟಾಗಿ ತಿಂದು ಬಿಟ್ಟಿದ್ದೆ. ಅದೇ ವಿಡಿಯೋ ಆಫ್ ಮಾಡ್ಬಿಟ್ಟು ನಾವು ಸ್ವಲ್ಪ ಅಲ್ಲೇ ಹೋಗಿಲ್ಲ ಅದು. ಓಕೆ, ಇಲ್ಲಿ ಎಕ್ಸ್ಟ್ರಾ ಒಂದು ಬೌಲ್ ಕೂಡ ಕೊಟ್ಟಿದ್ದೆ ನೋಡು. ಸಾಕಾಯ್ತು. ಪಾರ್ಸಲ್ ಮಾಡ್ತೀನಿ ಇದನ್ನ ಪಾರ್ಸಲ್ಲು. ಓಕೆ, ಇದನ್ನು ಕೂಡ ಪಾರ್ಸಲ್ ಮಾಡಿಸ್ಕೊಳ್ಳೋಣ ಅಂತ ಇದು ಮಾಡ್ತಾ ಇದ್ದೀವಿ. ಇದು ಸ್ವಲ್ಪ ಇದೆ, ತಿನ್ನಬೇಕು. ಇದು ತುಂಬ ಹಂಗಾದ್ರೆ ಲೆಕ್ಕ ಸೋಲಲ್ಲ, ನಾನು ತಿಂತೀನಿ, ಸೋಲಲ್ಲ. ಅದೇ ಅಷ್ಟೇ ನಾನು ತಿನ್ನಲ್ಲ. ಹೌದು. ನಾನು ಅದೇ ಓಕೆ, 3 ಪೀಸ್ ಹೊತ್ಬಿಡ ನಾನು ಹೌದು ತಿಂತೀನಿ. ಕಾಯಿ ಎಷ್ಟೇ 12 ನಿಮಿಷ ಅಷ್ಟೇ ಆಗಿರೋದು. ಹೌದು. ನಂದು ಎಷ್ಟಾಗಿತ್ತು? 10 ನಿಮಿಷ 10 ಮಿನಿಟ್ ಆಗಿದ್ದು. ಬಟ್ ಇವನು ಇನ್ನೂ ತಿಂತಾ ಇದ್ದಾನೆ. ಬಟ್ ಎಲ್ಲ ತಿಂದು ಮುಗಿಸ್ತಾನೆ. ನೀವು ಇದೇ ಥರ ತಂದೂರಿ ತಿನ್ನಬೇಕು ಅಂತಂದರೆ ಇಲ್ಲಿ ವಿಸಿಟ್ ಮಾಡಿ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಮೂಡಿನೆಲ್ಲ ನೆಗಡಿ ಆಗ್ಬಿಡ್ತು. ನೆಗಡಿ ಆಗಿಬಿಡ್ತಂತೆ. ಪ್ರೈಸ್ ಏನಿದೆ ಅಂದ್ಬಿಟ್ಟು, ಪ್ರೈಸ್ ಏನಿದೆ ಇದು ಗೊತ್ತಿಲ್ಲ, ಲಾಸ್ಟ್ ಗೊತ್ತಾಗಿದೆ. ಎಷ್ಟು ಲಾಸ್ಟಲ್ಲಿ ಗೊತ್ತಾಗುತ್ತೆ ಪ್ರೈಸ್. ನಿಮ್ಮ ಪ್ರಕಾರ ಎಷ್ಟಿರ್ಬೋದು? ನನ್ನ ಪ್ರಕಾರ ಒಂದು 400 ಪ್ಲಸ್. 500 ಇರುತ್ತೆ ಒಂದಕ್ಕೆ. ಓಕೆ, 500 ಪ್ಲಸ್ ಇರುತ್ತಂತೆ ಪ್ರೈಸು. ಬಟ್ ಓಕೆ, ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಫ್ಯಾಮಿಲಿ ಒಂದು ತೊಗೊಂಡ್ರೆ ಒಂದು 5ರಿಂದ 6 ಜನ ಬಂದರೆ ಆರಾಮಾಗಿ ಶೇರ್ ಮಾಡ್ಕೊಂಡು ತಿನ್ಬೋದು. ಒಳ್ಳೆ ಕ್ರಿಸ್ಪಿ ಆಗಿದೆ, ಗರಿ ಗರಿ ಆಗಿದೆ, ನೋಡ್ತಾ ಇರ್ಬೋದು. ಮತ್ತು ನೀವು ಚಿಕನ್ ಪೀಸೆಲ್ಲ ಎಳ್ಕೊಂಡು ತಿನ್ನೋ ಥರನೇ ಇಲ್ಲ. ಸುಮ್ಮನೆ ಮುಟ್ಟಿದ್ರೆ ಸಾಫ್ಟಾಗಿ ಬಂದ್ಬಿಡುತ್ತೆ. ಅಷ್ಟು ತುಂಬಾ ಚೆನ್ನಾಗಿ ಬೇಯಿಸಿರ್ತಾರೆ. ನೋಡೋಣ, ಇನ್ನೊಂದು ಸ್ವಲ್ಪ ಇದೆ, ತಿಂದು ಮುಗಿಸ್ಲಿ ಅವನು. ಕ್ಲಿಯರಾ? ಖಾಲಿ ಮೂಳೆ ಇದು. ಅದು ಮಸಾಲೆ ಅಲ್ಲ, ಉಲ್ಟಾ ಮಾಡು ನೋಡು. ಎಲ್ಲ ಮುಗೀತು. ನಾನೇ ನೋಡಿ ನೋಡಿ, 14 ನಿಮಿಷ ಅಂತೆ. ಚಿಕನ್ ಎಲ್ಲ ಇಲ್ಲಿ ಹಂಗೆ ಇದೆ. ಇದೆಲ್ಲ ಚಿಂತ್ಕೊಬೇಡ ನೀನು. ನನ್ಗೆ ಬೇಡ, ನನಗೆ ಆಲ್ರೆಡಿ ಹೊಟ್ಟೆ ತುಂಬಿಟ್ಟಿದೆ. ಎಲ್ಲ ಮೂಳೆ, ಬೆನ್ಮೂಳೆ ಇದು. ಬೆನ್ಮೂಳೆ ಅಂತೆ.
ಅದಕ್ಕೆ ತಿನ್ನಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾನೆ. ತಿನ್ನಕ್ಕಾಗಲ್ಲ ಅಂತಲ್ಲ, ತಿನ್ನೋ ಐಟಮ್ ಇದು. ತಿನ್ನ ಐಟಮ್ ಅಂತೆ. ಮಸಾಲೆ ನೋಡಿದ್ರೆ ತೋರಿಸಿಲ್ಲ, ಹಸಿ ಮಸಾಲೆ ಹಂಗೆ ಇದು ತಿನ್ಬಿಟ್ಟು ಏನಿಲ್ಲ ಬೆಳಗ್ಗೆಗೆ. ಆಮೇಲೆ ಬೆಳಗ್ಗೆ ಹೌದು, ಸ್ವಲ್ಪ ಮಸಾಲೆ ಇದೆ, ಅದು ತಿನ್ನಕ್ಕೆ ಸ್ವಲ್ಪ ಆಗಲ್ಲ. ಹಾಗಾದ್ರೆ ಟೈಮ್ ಕೂಡ ನೋಡ್ತಾ ಇರ್ಬೋದು, 14 ನಿಮಿಷ 32 ಸೆಕೆಂಡ್ ರನ್ನಿಂಗ್ ಆಗ್ತಾ ಇದೆ. ಆಯ್ತು, ಫುಲ್ ಮುಗಿಸ್ಬಿಟ್ಟ. ಎಲ್ಲ ಕ್ಲಿಯರ್ ಆಯ್ತು ಗಾಯ್ಸ್. ನನ್ನ ಕೈಲಿ ತಿನ್ನಕ್ಕಾಗ್ಲಿಲ್ಲ, ನನ್ನ ಕೈಲಿ 3 ಪೀಸ್ ತಿನ್ನಕ್ಕಾಗಿದ್ದು, ಬಟ್ ಅದೇ ಹೊಟ್ಟೆ ತುಂಬಿಡ್ತು. ಇವನು ಈ ಇದರಲ್ಲಿ ಇವನೇ ತಿಂದ್ಬಿಟ್ಟು ಗೆದ್ಬಿಟ್ಟಿದ್ದಾನೆ. ಪರವಾಗಿಲ್ಲ, ಈ ವಿನ್ ಆಗಿದ್ದಾನೆ, ಚೆನ್ನಾಗಿದೆ. ವಿನ್ನರ್ ಚಿಕನ್ ಡಿನ್ನರ್. ಚಿಕನ್ ವಿನ್ನರ್ ಇವನೇ. ಇವತ್ತು ಒಂದು ಚಾಲೆಂಜ್ ಇತ್ತು, ಯಾರು ತಿನ್ನೋ ಅಂತ ಫಸ್ಟೇ ಚಾಲೆಂಜ್ ಹಾಕೊಂಡಿದ್ದೀವಿ, ನೀನಾ ಅಂತ. ರಾತ್ರಿಯಿಂದ ಅದೇ ಇತ್ತು. ನಾನು ಒಂದೆರಡು ಸಲ ಮಾಡಿದ್ದೀನಿ. ಓಕೆ, ಈ ಥರ ಒಂದ್ಸಲ ಟ್ರೈ ಮಾಡಬೇಕು ಅಂತೀಯಾ? ಓಕೆ, ಮಾಡೋಣ. ಹಾಂ, ನೋಡೋಣ. ಮನೇಲೂ ಕೂಡ ಇದೇ ಥರ ಒಂದ್ಸಲ ಟ್ರೈ ಮಾಡೋಣ. ಬಟ್ ಚೆನ್ನಾಗಿ ಬೇಯಿಸ್ಬೇಕು ಇದನ್ನು, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಒಂದರಲ್ಲಿ ಬೇಕಾದ್ರೆ ಒಂದು ತೊಗೊಂಡ್ರೆ ಆರಾಮಾಗಿ ಒಂದು 5-6 ಜನ ಆರಾಮಾಗಿ ತಿನ್ಬೋದು. ಅಲ್ವೇನಾ? 5-6 ಜನ ಆರಾಮಾಗಿ ತಿನ್ಬೋದಾ? ಓಕೆ, ಟೈಮ್ ಕೂಡ ನೋಡ್ತಾ ಇರ್ಬೋದು. ಎಂಡ್ ಮಾಡಲ ಟೈಮು? ಓಕೆ, ಟೈಮ್ ಕೂಡ ಎಂಡ್ ಮಾಡ್ತೀನಿ. ಇವನೇ ವಿನ್ ಆಗಿರೋದು, ಚಿಕನ್ ವಿನ್ನರು. ಏನೋ ವಿನ್ ಆಗ್ಬಿಟ್ಟಲ್ಲ ಮತ್ತೆ ನೋಡಿದ್ರಾ? ಫುಡ್ಡೆಲ್ಲ ಖಾರ ಆಗ್ಬಿಡ್ತು. ಆದ್ರೂ ಸ್ವಲ್ಪ ಒಂಚೂರು ಲೈಟ್ ಆಗಿದೆ, ಬಟ್ ತಿನ್ನಕ್ಕಾಗಲ್ಲ. ಓಕೆ, ಬಟ್ ಎಲ್ಲ ಮಸಾಲೆ ಇದೆ. ಚಿಕನ್ ವಿನ್ನರ್ ಇವನೇ ಆಗ್ಬಿಟ್ಟ ಇವತ್ತು. ನಂದು 3 ಪೀಸ್ ಏನು ಇತ್ತು ಅದನ್ನು ಕೂಡ ಇದು ಪಾರ್ಸಲ್ ಮಾಡಿಸಿದ್ದೀನಿ. ಇದು ಎಕ್ಸ್ಟ್ರಾ, ಇದು ಏನೋ ಇದು ಬೇಗ ಬಿಡು ಮಡುಗು ಅವ್ರದ್ದು ಹೋಟ್ಲದು ಎಕ್ಸ್ಟ್ರಾ. ಓಕೆ, ಇಲ್ಲೇ ಸಾಕೋರಾ? ಎಕ್ಸ್ಟ್ರಾ ಇಲ್ಲೇ ಇದೆ. 3 ಪೀಸ್ ಚಿಕನ್ ಇದೆ. ಆ ಬೌಲ್ ನೋಡಿ, ಬೌಲ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತಲ್ಲ ಟೇಸ್ಟು? ಓಕೆ, ತುಂಬ ಚೆನ್ನಾಗಿತ್ತು, ಕ್ರಿಸ್ಪಿ ಆಗಿತ್ತು. ಚಿಕನ್ ಕೂಡ ತುಂಬ ಚೆನ್ನಾಗಿ ಬೇಯಿಸಿದ್ದಾರೆ. ಇವಾಗ ನಾವು ಬಿಲ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ, ಎಷ್ಟು ಬಿಲ್ ಬಂದಿರುತ್ತೆ ಅಂತ ನೋಡೋಣ. ಬಿಲ್ ಕೂಡ ಬಂತು. ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಸೋಂಪು. ನೋಡಿ, 1121 ರೂಪಾಯಿ ತೋರಿಸೋದಿಲ್ಲ, ನೋಡ್ತಾ ಇರ್ಬೋದು. 1121 ರೂಪಾಯಿ. ತಂದೂರಿ ಚಿಕನ್ ಫುಲ್ಲು 570. ಚಿಕನ್ ಫುಲ್ ಫಸ್ಟ್ ಇವನು ನೀ ತಿಂದಿಲ್ಲ, ಅದಕ್ಕೆ 480, 570. ವಾಟರ್ ಬಾಟ್ಲು 17. ಹೌದಾ? ಓಕೆ, ಟೋಟಲ್ ಬಂದು 1121 ರೂಪಾಯಿ ಪೇ ಮಾಡ್ತಾ ಇದ್ದೀವಿ. ಬಟ್ ಚೆನ್ನಾಗಿತ್ತು. ಚಿಕನ್ ವಿನ್ನರಲ್ಲಿ ನನ್ನ ಫ್ರೆಂಡ್ ಕೀರ್ತನೆ ಗೆದ್ದಿರೋದು. ನೋಡಿ ಗೈಸ್, 1120 ರೂಪಾಯಿ ಪೇ ಮಾಡಿದ್ದೀನಿ. 570 ಉಂಡೆ ಚಿಕನ್ಗೆ, ಫುಲ್ ಕೋಳಿಗೆ. ತಂದೂರಿ 480. ಓಕೆ, ವಾಟರ್ ಬಾಟ್ಲ್ ಇದೆ. ಪರವಾಗಿಲ್ಲ, ವಾಟರ್ ಬಾಟ್ಲು ಹೊರಗಡೆ 20 ತಗೋತಾರೆ. ಇಲ್ಲೆಷ್ಟು? 17 ರೂಪೀಸು. ಓಕೆ, 5 ರೂಪೀಸ್ ಕಮ್ಮಿ ಇರುತ್ತೆ. ಟೇಸ್ಟು, ಚಿಕನ್ನು ಎಲ್ಲ ತುಂಬ ಚೆನ್ನಾಗಿತ್ತಲ್ಲ. ಫಸ್ಟ್ ಆಗಿತ್ತು. ನನಗೂ ಸ್ವಲ್ಪ ನೀರು ಕೊಡು. ಓಕೆ ಯೂಸ್ ಲವ್ ಜ್ಯೂಸ್ ಗೈಸ್. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಇದೇ ರೀತಿ ನಮ್ಮ ಚಾನಲ್ ನೋಡಿ, ಮನೆ ತನಕ ವಿಡಿಯೋ ನೋಡಿ, ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ 3 ಇದೆ. ಥ್ಯಾಂಕ್ ಯು.